ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಕೇವಲ ಹೆಸರಲ್ಲ, ಶಕ್ತಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು. ಅಂಬೇಡ್ಕರ್ ಅವರನ್ನ ದೇವರಂತೇನೆ ಪೂಜಿಸ್ತಾರೆ. ನಾಯಕ ನೀನು, ದೇವರ ಮಹಾನಾಯಕ ನೀನು. ತನಗಾದ ಅವಮಾನ, ದೌರ್ಜನ್ಯ ಮತ್ಯಾರಿಗೂ ಆಗಬಾರದೆಂದು ಸಂವಿಧಾನ ರಚನೆ. ಎಸ್, ಮನುಷ್ಯ ತನ್ನ ಜೀವನ ಚೆನ್ನಾಗಿದ್ರೆ ಸಾಕು, ಏನಾದರೂ ಆಗಲಿ ಅನ್ನೋರೇ ಹೆಚ್ಚು. ಆದರೆ ತನಗಾದ ಅವಮಾನ, ದೌರ್ಜನ್ಯ ಮತ್ಯಾರಿಗೂ ಆಗಬಾರದು ಅಂತ ಹೋರಾಟ ಮಾಡಿದ ಮಹಾನಾಯಕ ಅವರು. ಅವರ ಹೋರಾಟದ ಫಲವಾಗಿ ಇಂದು ದಲಿತ ಸಮುದಾಯದವರು ಬದುಕ್ತಿದ್ದಾರೆ. ಆ ಮಹಾನಾಯಕನ ಹೆಸರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಲ್ಯದಿಂದಲೂ ಹೆಜ್ಜೆ ಹೆಜ್ಜೆಗೂ ಅವಮಾನ, ದೌರ್ಜನ್ಯವನ್ನೇ ಎದುರಿಸಿಕೊಂಡು ಬರ್ತಿದ್ದ ಬಾಬಾ ಸಾಹೇಬ್ರು ತನಗೆ ಆದ ದೌರ್ಜನ್ಯ ಮತ್ಯಾರಿಗೂ ಆಗಬಾರದು ಅಂತ ಜಗತ್ತಿನ ಹಲವು ಕಾನೂನುಗಳನ್ನು ಅಧ್ಯಯನ ಮಾಡಿ ಸಂವಿಧಾನವನ್ನು ರಚಿಸಿದ್ದಾರೆ. ಅಷ್ಟಕ್ಕೂ ಬಾಬಾ ಸಾಹೇಬ್ರು ಅನುಭವಿಸಿದ ಅವಮಾನ ಎಷ್ಟು ಕರಾಳವಾಗಿತ್ತು ಅಂದರೆ, ಶಾಲೆಯಲ್ಲಿ ಬಾಬಾ ಅವರು ಪ್ರತ್ಯೇಕವಾಗಿ ಕೂರ್ತಿದ್ರು. ಎಲ್ಲರಿಗಿಂತಲೂ ಬುದ್ಧಿವಂತರಾಗಿದ್ರು. ಚಾಕ್ ಪೀಸ್ ಹಿಡಿದು ಬೋರ್ಡ್ ಮೇಲೆ ಬರೆಯುವಂತಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ರು ಚಾಕ್ ಪೀಸ್ ಹಿಡಿದ್ರೆ ಆ ಚಾಕ್ ಪೀಸನ್ನ ಮತ್ತೆ ನಾವು ಮುಟ್ಟಬೇಕು ಅಂತ ಶಾಲೆಯ ಮಕ್ಕಳು ಗಲಾಟೆ ಮಾಡ್ತಿದ್ರು. ಅಷ್ಟೇ ಅಲ್ಲ, ನೀರು ಬಾಯಾರಿದ್ರೆ ಶಾಲೆಯವರು ನೀರನ್ನ ಮುಟ್ಟಿಸುತ್ತಿರಲಿಲ್ಲ, ಬದಲಿಗೆ ಕೈಗೆ ನೀರನ್ನು ಹಾಕ್ತಿದ್ರು. ಚಿಕ್ಕ ವಯಸ್ಸಿನಲ್ಲೇ ಇಷ್ಟೆಲ್ಲ ಅವಮಾನವನ್ನ ಬಾಬಾ ಸಾಹೇಬ್ರು ಅನುಭವಿಸಿದ್ರು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು. ಇನ್ನು ಬಾಬಾ ಸಾಹೇಬ್ರು ಕೇವಲ 5 ವರ್ಷ ವಯಸ್ಸಿದ್ದಾಗ ಅವರ ತಾಯಿಯನ್ನ ಕಳ್ಕೊಂಡಿದ್ರು. ಸಹೋದರ ಸಹೋದರಿಯರ ಆಶ್ರಯದಲ್ಲೇ ಬಾಬಾ ಸಾಹೇಬ್ರು ಬೆಳೆದ್ರು. ರಾತ್ರಿ ಎಲ್ಲರೂ ಮಲಗಿದ ಬಳಿಕ ದೀಪದ ಬುಡದಲ್ಲಿ ಕೂತು ಅಭ್ಯಾಸ ಮಾಡ್ತಾ ಇದ್ರು. ಬಾಬಾ ಸಾಹೇಬ್ರ ಬಾಲ್ಯ ತುಂಬಾ ಕಷ್ಟಕರವಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಅವಮಾನ, ದೌರ್ಜನ್ಯ, ತುಳಿತಕ್ಕೆ ಒಳಗಾಗ್ತಾ ಇದ್ರು. ಒಮ್ಮೆ ಕ್ಷೌರದಂಗಡಿಗೆ ಹೋದಾಗ ಬಾಬಾ ಅವರು ದಲಿತರು ಅಂತ ಗೊತ್ತಾದ ಕ್ಷೌರದಂಗಡಿ ಮಾಲೀಕ ಬಾಯಿಗೆ ಬಂದ ಹಾಗೆ ಬೈದ. ಅಷ್ಟೇ ಅಲ್ಲದೆ ಮತ್ತೊಮ್ಮೆ ಇಲ್ಲಿಗೆ ಬರದಂತೆ ವಾರ್ನಿಂಗ್ ಕೊಟ್ಟಿದ್ದ. ಹೀಗೆ ಶಾಲೆ, ಕಾಲೇಜು ಹಂತದಲ್ಲಿ ಬಾಬಾ ಸಾಹೇಬ್ರು ತುಳಿತಕ್ಕೆ ಒಳಗಾಗಿದ್ದು ತನಗಾದ ಅವಮಾನ ಮತ್ಯಾರಿಗೂ ಆಗಬಾರದು ಅಂತ ನಿರ್ಧರಿಸಿದ ಅವರು ದಲಿತರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು. ಮುಂಬೈನ ಎಲ್ಫಿನ್ಸ್ಟೋನ್ ಕಾಲೇಜಿನಲ್ಲಿ ಪದವಿ, ಕೊಲಂಬಿಯಾ ವಿಶ್ವವಿದ್ಯಾಲಯ ಹಾಗೂ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅರ್ಥಶಾಸ್ತ್ರದಲ್ಲಿ ಬಾಬಾ ಸಾಹೇಬ್ರು ಡಾಕ್ಟರೇಟ್ ಪಡೆದರು. ಶಿಕ್ಷಣದ ಜೊತೆ ಹೋರಾಟ ನಡೆಸುತ್ತಿದ್ದ ಬಾಬಾ ಸಾಹೇಬ್ರು ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ರಚನೆ ಮಾಡಿ ದಲಿತರ ಮೇಲಾಗ್ತಾ ಇದ್ದ ಅಸ್ಪೃಶ್ಯತೆ ನಿವಾರಣೆಗೆ ಮಹತ್ತರ ಕೊಡುಗೆಯನ್ನ ಬಾಬಾ ಸಾಹೇಬ್ರು ಕೊಟ್ಟಿದ್ದಾರೆ. ಇವರ ಕೊಡುಗೆಯಿಂದ ದಲಿತರು ನೆಮ್ಮದಿಯಾಗಿ ಬದುಕುವಂತಾಗಿದೆ. ಇಂತಹ ಮಹಾನ್ ಚೇತನರ ಜಯಂತಿಯನ್ನ ಇಂದು ದೇಶದಾದ್ಯಂತ ಆಚರಣೆ ಮಾಡುವ ಮೂಲಕ ಅವರ ಕೊಡುಗೆಗಳನ್ನ ಮೆಲುಕು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.